ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ. ಭಾಗದಲ್ಲಿ ಈ ಒಮ್ಮೆ SDVSದಲ್ಲಿ ಬಂದರೆ LKG ಟು ಡಬಲ್ ಡಿಗ್ರಿ ಮುಗಿಸ್ಕೊಂಡು ಹೋಗುವಂಥ ಇಲ್ಲಿ ಒಂದು ನಿರ್ಮಾಣ ಮಾಡಿದೆ. ಇನ್ನು ಬೇರೆ ಯಾವ ಯೋಜನೆಗಳನ್ನ ಮತ್ತು ಕೋರ್ಸ್ಗಳನ್ನ ಹಾಕೊಂಡಿದೆ. ಆಸ್ಪತ್ರೆ ಕಟ್ಟಬೇಕಂತ ಪ್ಲಾನ್ ಮಾಡಿದ್ವಿ. ಮಾಡಬೇಕು ಯಾವ ಕೋರ್ಸ್ ಬೇಕು ಅದನ್ನು ಮಾಡ್ಕೊತ ಹೋಗ್ತೀವಿ. ಒಟ್ಟಿನಲ್ಲಿ ಗ್ರಾಮೀಣ ಭಾಗ ವಿದ್ಯಾಭ್ಯಾಸ ಸಲುವಾಗಿ ಎಲ್ಲ ಸವಲತ್ತುಗಳನ್ನು ಕೊಡುವ ವ್ಯವಸ್ಥೆ ಕೂಡ ನಾವು ಮಾಡ್ತೇವೆ. ಈಗಾಗಲೇ ಮಾಡಬೇಕಾಗಿತ್ತು. ಇಸ್ ಟೂ ಲೇಟ್. ಯಾಕಂದ್ರೆ ನಾನು ವೈದ್ಯಕೀಯ ಸಚಿವ ಇದ್ದಾಗ ಒಂದು 50-60 ನರ್ಸಿಂಗ್ ಕಾಲೇಜುಗಳು ಕೊಟ್ಟಿದ್ದೆ. ಈಗ ಆ ಪರಿಸ್ಥಿತಿ ಇಲ್ಲ. ನಾವು ಪುಕ್ಕಟ್ಟ ನಮ್ಮ ಮನ್ಯಾಗ ಕರೆದು ಚಹಾ ಕುಡಿಸಿ, ಕಾಫಿ ಕುಡಿಸಿ, ಕುಡಿಸಿದ್ವಿ. ಈಗ ಇನ್ನೊಬ್ಬರು ಗೊತ್ತಿದ್ದೆ ಶ್ರಮಪಟ್ಟು ಮಾಡಾಕತ್ತೀವಿ. ಮಕ್ಕಳು ಅದೇ ರೀತಿ ಕೂಡ ಇವತ್ತು ಕಲಿತಾ ಇದ್ದಾರೆ. ಒಳ್ಳೇದಾಗ್ತೈತಿ. ನಿಮ್ಮ ಶಿಕ್ಷಕರಂತೂ ಕೂಡ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಯಾವುದೂ ಭಿನ್ನಾಭಿಪ್ರಾಯ ಇಲ್ಲ ಕೂಡ ಕೆಲಸ ಮಾಡ್ತಾರೆ. ಶಿಕ್ಷಣ ಸಂಸ್ಥೆ ನಮ್ಗೋಡ ಬಡ ಶಿಕ್ಷಣ ಸಂಸ್ಥೆ PUCಗೆ ಇಲ್ಲೇ ಕೇಳಿ ನೀವು ನೀವು ಆದ್ರೆ ಎಷ್ಟು ತಗೋತಾರು? ಗೊತ್ತಿದ್ದೇನೆ. ಚಿಕ್ಕೋಡಿಗೆ ಎಷ್ಟು ತಗೋತಾರ್ರಿ? ಎಷ್ಟ್ರಿ? 80,000, 1 ಲಕ್ಷ. ನಾವು 25,000 ರೂಪಾಯಿ ಕೊಡಾಕತ್ತೇವೆ ಇವತ್ತು. ಬಡ ಮಕ್ಕಳಿಗೆಲ್ಲ, ರೈತರ ಮಕ್ಕಳಿಗೆಲ್ಲ, ಕೂಲಿಕಾರರಿಗೆಲ್ಲ, ಎಲ್ಲ ಸಮಾಜದ ಮಕ್ಕಳಿಗೆ ಅನುಕೂಲ ಆಗ್ತದೆ. ಕೇವಲ ಒಂದೇ ಸಮಾಜಕ್ಕೆಲ್ಲ, ಪ್ರತಿಯೊಂದು ಸಮಾಜದಲ್ಲಿ ಇರುವಂಥ ಎಲ್ಲ ಬಡವರಿಗೆ ಅನುಕೂಲ ಆಗೋ ದೃಷ್ಟಿಸಿ ಹಿರಿಯ ಸಂಸ್ಥೆ ಸ್ಥಾಪನೆ ಮಾಡಿದೆ. ದುರ್ಗುಂಡೇಶ್ವರ ಕೃಪೆಯಿಂದ ಭಾಳ ಒಳ್ಳೆಯದಾಗಿ ಕೂಡ ಇವತ್ತಿಗೆ ನೋಡ್ಕೊಂಡು ಹೊಂಟಿದೆ. ಮುಂದೆ ನಾವು ಬಂದು ಇನ್ನೂ ಹಲವಾರು ಸಂಸ್ಥೆಗಳು ಈಗ ಪ್ಯಾರಾಮೆಡಿಕಲ್ ಸ್ಟಾರ್ಟ್ ಮಾಡ್ತೀವಿ.